ಪ್ರಧಾನಿ ಮೋದಿ ಯುರೋಪ್ ಪ್ರವಾಸವನ್ನ ರದ್ದು ಮಾಡಲಾಗಿದೆ. ನಾರ್ವೆ, ನೆದರ್ಲ್ಯಾಂಡ್, ಕ್ರೊವೇಷಿಯಾ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ಪ್ರಧಾನಿ ಮೋದಿ. ಆಪರೇಷನ್ ಸಿಂಧೂರ ಹಿನ್ನೆಲೆಯಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಈ ಬೆನ್ನಲ್ಲೇ ಯುರೋಪ್ ಪ್ರವಾಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಳ್ಳಬೇಕಾಗಿತ್ತು, ಬಟ್ ಆದರೆ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಇದೇ ತಿಂಗಳಲ್ಲಿ ಯುರೋಪ್ ಪ್ರವಾಸವನ್ನ ಕೈಗೊಳ್ಳಬೇಕಾಗಿದ್ದಂತಹ ಮೋದಿ ಅವರು 3 ರಾಷ್ಟ್ರಗಳ ವಿದೇಶಿ ಪ್ರವಾಸ ರದ್ದು ಮಾಡಿದ್ದಾರೆ. ಮೋದಿ ಇದೇ ತಿಂಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸವನ್ನ ಕೈಗೊಳ್ಳಬೇಕಾಗಿತ್ತು, ಬಟ್ ಆದ್ರೆ ಈಗ ರದ್ದು ಮಾಡಿಕೊಂಡಿದ್ದಾರೆ. ಸಭೆ ಮೇಲೆ ಸಭೆ ಆಗಬೇಕಾಗಿದೆ. ಹಾಗಾಗಿ ಈ ಒಂದು ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಭಾರತ ದಾಳಿ ಮಾಡಿದ 9 ಸ್ಥಳಗಳು, ಮಸೂದ್ ಅಜರ್, ಹಫೀಜ್ ಸಯೀದ್ ನಡೆ ಮುರಿದಿದೆ ಸೇನೆ. ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ 9 ಭಯೋತ್ಪಾದಕ ಶಿಬಿರಗಳನ್ನ ಭಾರತೀಯ ಸೇನೆ ಜಸ್ಟ್ 25 ನಿಮಿಷಗಳಲ್ಲಿ ಧ್ವಂಸ ಮಾಡಿದೆ. ಈ ಶಿಬಿರವು 26/11 ದಾಳಿ, ಪಠಾಣ್ ಕೋಟ್ ದಾಳಿ ಮತ್ತು ಇತರ ಹಲವು ದಾಳಿಗಳಿಗೆ ಕಾರಣವಾದ ಭಯೋತ್ಪಾದಕರಿಗೆ ತರಬೇತಿಯನ್ನ ನೀಡಿದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಭಾರತ ದಾಳಿ ಮಾಡಿದ 9 ಭಯೋತ್ಪಾದಕ ತಾಣಗಳಲ್ಲಿ 4 ಪಾಕಿಸ್ತಾನದಲ್ಲಿದ್ರೆ ಉಳಿದ 5 ಸ್ಥಳಗಳು ಪಿಒಕೆಯಲ್ಲಿವೆ. ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ನ ಭದ್ರಕೋಟೆಯಾದಂತಹ ಬಹವಾಲ್ಪುರ ಮತ್ತು ಲಷ್ಕರ್ ಎ ತೊಯ್ಬಾದ ಪ್ರಧಾನ ಕಚೇರಿಯಾದ ಮುರಿಡ್ಗೆ ಈ ತಾಣಗಳಲ್ಲಿ ಕೂಡ ಸೇರಿವೆ. ಇನ್ನು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ನಮ್ಮ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ 9 ಸ್ಥಳಗಳನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನೋದನ್ನ ಕೂಡ ಅವರು ವಿವರವಾಗಿ ಕೂಡ ವಿವರಿಸಿದ್ರು. ಟಾರ್ಗೆಟ್ ಮಾಡೋದಕ್ಕೆ ಏನ್ ಕಾರಣ, ಯಾಕೆ ನಾವು ಆ ಒಂದು ಪ್ರದೇಶವನ್ನ ನಾವು ಟಾರ್ಗೆಟ್ ಮಾಡಿದ್ವಿ ಅನ್ನೋದರ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆಯನ್ನ ಕೂಡ ಕೊಟ್ಟಿದ್ರು. ಪಿಒಕೆಯಲ್ಲಿ ಭಯೋತ್ಪಾದನೆಗಳ ಶಿಬಿರಗಳು ಕೂಡ ಇದ್ದಾವೆ, ಸೊ ಹಾಗಾಗಿ ನಾವು ಟಾರ್ಗೆಟ್ ಮಾಡಿದ್ವಿ. ಶವಾಯಿ ನಲ್ಲಾ ಶಿಬಿರ, ಮುಜಫರಾಬಾದ್, ಪಿಒಕೆ ಭಾರತ ಗಡಿಯಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಇದು ಲಷ್ಕರ್ ತರಬೇತಿ ಕೇಂದ್ರ ಆಗಿತ್ತು. ಸೊ ಹಾಗಾಗಿ ಅದನ್ನ ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸಿದ್ದೇವೆ. ಅಂದ್ರೆ 2024 ಅಕ್ಟೋಬರ್ 20ರಂದು ಸೋನ್ಮಾರ್ಗ್ ದಾಳಿ ಆಗಿತ್ತಲ್ಲ, ಅಕ್ಟೋಬರ್ 24 ಗುಲ್ಮಾರ್ಗ್ ದಾಳಿ ಮತ್ತು ಏಪ್ರಿಲ್ 22ರ ಪಹಲ್ಗಾಮ್ ದಾಳಿಯ ಹಿಂದಿನ ಭಯೋತ್ಪಾದಕರು ಇಲ್ಲಿ ದಾಳಿಯನ್ನ ಮಾಡೋದಕ್ಕೆ ಅಂತ ಹೇಳಿ ತರಬೇತಿಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಸೊ ಹಾಗಾಗಿ ಶವಾಯಿ ನಲ್ಲಾ ಶಿಬಿರ, ಮುಜಫರಾಬಾದ್ ಆ ಒಂದು ಪ್ರದೇಶವನ್ನ ಟಾರ್ಗೆಟ್ ಮಾಡಲಾಗಿತ್ತು, ಅದನ್ನ ಹೊಡೆದು ಉಳಿಸಿದ್ದೀವಿ. ಇನ್ನೊಂದು ಸೈಯದ್ನಾ ಬಿಲಾಲ್ ಶಿಬಿರ ಮುಜಫರಾಬಾದ್, ಅದು ಕೂಡ ಅಲ್ಲೇ ಇದೆ. ಇದು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಉಡಾವಣಾ ಪ್ಯಾಡ್ ಕೂಡ ಆಗಿತ್ತು. ಅಲ್ಲಿ ಶಸ್ತ್ರಾಸ್ತ್ರಗಳು, ಬಾಂಬ್ಗಳು, ಕಾಡ್ನಲ್ಲಿ ಬದುಕಿ ಉಳಿಯೋದಕ್ಕೆ ಅಂತ ಹೇಳಿ ಒಂದಷ್ಟು ತಂತ್ರಗಳನ್ನ ನಿರ್ವಹಿಸೋದ್ರ ಬಗ್ಗೆ ತರಬೇತಿಯನ್ನ ಕೂಡ ನೀಡಲಾಗ್ತಾ ಇತ್ತು. ಸೊ ಹಾಗಾಗಿ ಆ ಒಂದು ಪ್ರದೇಶವನ್ನ ನಾವು ಟಾರ್ಗೆಟ್ ಮಾಡಿದ್ವಿ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡ್ರು. ಇನ್ನು ಗುಲ್ಪುರ್ ಶಿಬಿರ ಕೋಟ್ಲಿಯಲ್ಲಿ, ಈಗಾಗಲೇ ಗಮನಿಸಿದ್ರಲ್ಲ ಕೋಟ್ಲಿಯಲ್ಲಿ ಯಾವ ರೀತಿಯಾಗಿ ಟಾರ್ಗೆಟ್ ಆಯ್ತು ಅನ್ನೋದರ ಕುರಿತು ದೃಶ್ಯವನ್ನ ಕೂಡ ಗಮನಿಸಿದ್ರಿ. ನಿಯಂತ್ರಣ ರೇಖೆಯಿಂದ ಅಂದ್ರೆ LOC ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂತಹ ಲಷ್ಕರ್ ಭಯೋತ್ಪಾದಕ ಗುಂಪಿನ ನೆಲೆ ಕೂಡ ಆಗಿತ್ತು ಅದು ಆ ಒಂದು ಪ್ರದೇಶ, ಕೋಟ್ಲಿ ಪ್ರದೇಶ. ಈ ಹಿನ್ನೆಲೆಯಲ್ಲಿ ಭಯೋತ್ಪಾದಕರು JNKಯ ರಜೌರಿ ಮತ್ತು ಪೂಂಚ್ ಜಿಲ್ಲೆಗಳಲ್ಲಿ ಸಕ್ರಿಯ ಕೂಡ ಆಗಿದ್ರು. ಪೂಂಚ್ ಮತ್ತು ಯಾತ್ರಿಕರ ಮೇಲಿನ ದಾಳಿಯ ಹಿಂದೆ ಅವರ ಕೈವಾಡ ಕೂಡ ಇತ್ತು. ಜೂನ್ 9, 2024ರಂದು ಭಯೋತ್ಪಾದಕರು ಬಸ್ ಮೇಲೆ ಗುಂಡನ್ನ ಹಾರಿಸಿದಾಗ 9 ಯಾತ್ರಿಕರು ಸಾವನ್ನಪ್ಪಿದ್ರು. ಬಸ್ ಕಮರಿಗೆ ಬಿದ್ದು ದುರಂತ ಕೂಡ ಆಗಿತ್ತು. ಸೊ ಹಾಗಾಗಿ ಆ ಒಂದು ಕೋಟ್ಲಿ ಪ್ರದೇಶವನ್ನ ಟಾರ್ಗೆಟ್ ಮಾಡಲಾಯಿತು. ಏಪ್ರಿಲ್ 20, 2023 ಮತ್ತು ಜೂನ್ 9, 2024ರಂದು ಯಾತ್ರಿಕರ ಮೇಲೆ ದಾಳಿಯಾಗಿತ್ತಲ್ಲ, ಅದಕ್ಕೆ ಇಲ್ಲಿ ಲಷ್ಕರ್ ಭಯೋತ್ಪಾದಕ ಗುಂಪಿನ ನೆಲೆ ಕೂಡ ಆಗಿತ್ತು. ಸೊ ಹಾಗಾಗಿ ಕೋಟ್ಲಿಯನ್ನ ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸಿದೆ ಭಾರತೀಯ ಸೇನೆ. ಇನ್ನು ಬರ್ನಾಲಾ ಶಿಬಿರ ಭಿಂಬರ್ನಲ್ಲಿದೆ. LOCಯಿಂದ 9 ಕಿಲೋಮೀಟರ್ ದೂರದಲ್ಲಿರುವಂತಹ ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರಗಳು ಮತ್ತು IEDಗಳು ಮತ್ತು ಕಾಡಿನಲ್ಲಿ ಬದುಕಿ ಉಳಿಯುವಂತಹ ತಂತ್ರಗಳ ನಿರ್ವಹಣೆಯಲ್ಲಿ ತರಬೇತಿಯನ್ನ ಕೂಡ ನೀಡಲಾಗ್ತಾ ಇತ್ತು. ಅಲ್ಲಿನ ಪ್ರದೇಶವನ್ನ ಕೂಡ ಹಾಗಾಗಿ ನಾವು ಟಾರ್ಗೆಟ್ ಮಾಡಿದ್ವಿ ಅನ್ನುವಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ.
LOC-ಯಿಂದ 30 ಕಿಲೋಮೀಟರ್ ದೂರ ಇದೆ ಸವಾಯಿ ನಾಲಾ ಕ್ಯಾಂಪ್. ಮುಜಫರಾಬಾದ್, ನಾನು ಈಗಾಗಲೇ ಹೇಳ್ತಾ ಇದ್ದೆ ಯಾಕಾಗಿ ಟಾರ್ಗೆಟ್ ಆಯ್ತು ಅಂತ ಹೇಳಿ. ಲಷ್ಕರ್ ಎ ತೊಯ್ಬಾ ಉಗ್ರರ ತರಬೇತಿ ಕೇಂದ್ರ ಇದು. ಸೊ ಹಾಗಾಗಿ ಆ ಒಂದು ಸವಾಯಿ ನಾಲಾ ಕ್ಯಾಂಪ್ ಅನ್ನ ಧ್ವಂಸಗೊಳಿಸಿದೆ ನಮ್ಮ ಸೇನೆ ಅನ್ನೋದರ ಕುರಿತು ಡೀಟೇಲ್ಸ್ ನಿಮ್ಮ ಮುಂದೆ ಇಡುವಂತಹ ಕೆಲಸ ಆಗ್ತಾ ಇದೆ. ಸೋನ್ಮಾರ್ಗ್, ಗುಲ್ಮಾರ್ಗ್, ಪಹಲ್ಗಾಮ್ ದಾಳಿಗೆ ಉಗ್ರರು ಬಂದಿದ್ದು ಇದೇ ಕ್ಯಾಂಪ್ನಿಂದ. ಸೊ ಹಾಗಾಗಿ ಸವಾಯಿ ನಾಲಾ ಕ್ಯಾಂಪ್ ಅನ್ನ ಧ್ವಂಸಗೊಳಿಸಿದ್ದೀವಿ ಅಂತ ಹೇಳಿ ಪತ್ರಿಕಾಗೋಷ್ಠಿ ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಕೂಡ ಹಂಚಿಕೊಂಡ್ರು. ಯಾವ್ಯಾವ ಪ್ರದೇಶವನ್ನ ಯಾವಾಗ ಟಾರ್ಗೆಟ್ ಮಾಡಿದ್ವಿ,